ಸಿರಿ? ಎಸ್ ಮೇಡಮ್. ನಾನು ಹೇಳಿದ ಫೈಲ್ ರೆಡಿ ಇದೆಯಾ? ಹಾಂ ಮೇಡಮ್, ರೆಡಿ ಇದೆ. ಥ್ಯಾಂಕ್ ಯು. ಸಿರಿ? ಎಸ್ ಮ್ಯಾಮ್. ಬಾಸ್ ಹೊರಗಡೆ ನಿಂತಿದ್ದಾರೆ, ಏನು ಬೇಕು ಅಂತ ಕೇಳಿ. ಓಕೆ ಮ್ಯಾಮ್. ಸರ್, ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಏನಾದರೂ ಬೇಕಿತ್ತಾ? ನೋ ನಥಿಂಗ್. ಓಕೆ ಸರ್. ಸಿರಿ, ಸರ್? ಯಾರ ಹುಡುಗಿ? ಸರ್, ಅವರು ಲೋಹಿತ್ ಅವ್ರ ವೈಫು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸರಿ, ನೀನು ಹೊರಡು. ಓಕೆ ಸರ್. ಶ್ವೇತಾ, ತುಂಬ ಹೊತ್ತಾಯ್ತಾ ಬಂದು? ಇಲ್ಲ, ಈಗೊಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಬಾ ಹೋಗೋಣ. ಶ್ವೇತಾ, ನೀನು ಊಟಕ್ಕೆ ಬಾ ಮಗಳೇ. ಪರವಾಗಿಲ್ಲಪ್ಪ, ನೀವಿಬ್ರು ಮಾಡಿ, ನಾನು ಅಮ್ಮ ಆಮೇಲೆ ಮಾಡಿ. ಅಳಿಯಂದ್ರೆ, ನೀವು ಈ ಸರಿ ಬಂದಿದ್ದು ನನಗೆ ತುಂಬ ಸಂತೋಷ ಆಯ್ತು ಅಳಿಯಂದ್ರೆ. ನಿಮ್ಮ ಕೆಲಸದ ಬ್ಯುಸಿನಲ್ಲಿ ಎಲ್ಲಿ ಬರೋದಿಲ್ವೋ ಅಂದ್ಕೊಂಡಿದ್ದೆ. ಹೇಗೂ ಬಂದಿದ್ದೀರಾ, ಒಂದು 4 ದಿವಸ ಇದ್ಬಿಟ್ಟೆ ಹೋಗಿ. ಏನು ಮಾಡೋದು ಮಾವ, ನಮ್ಮ ಕೆಲಸನೇ ಹಾಗೆ, ತುಂಬ ಹೆಕ್ಟಿಕ್ಕು. ನನಗೂ ನಿಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಆರಾಮಾಗಿರಬೇಕು ಅಂತ ಆಸೆ ಏನೋ ಇದೆ. ಟೈಮೇ ಸಿಗಲ್ಲ. ಬೆಂಗಳೂರು ಟ್ರಾಫಿಕ್ ಹೇಗೆ ಅಂತ ನಿಮಗೆ ಗೊತ್ತಲ್ಲ ಮಾವ. ನಮ್ಮ ಮನೇನು ಆಫೀಸಿಂದ ಸಿಕ್ಕಾಪಟ್ಟೆ ದೂರ. ಶ್ವೇತಾಗೂ ನಾನು ಟೈಮೇ ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನನ್ನದೇ ಅಂತ ಒಂದು ಕಾರ್ ಇದ್ದರೆ ಈ ಥರದ್ದು ಯಾವ ತೊಂದರೆನೂ ಇರಲ್ಲ. ಶ್ವೇತಾಗೂ ನಾನು ತುಂಬ ಟೈಮ್ ಕೊಡ್ಬೋದಾಗ. ಅದಕ್ಕೆ ಒಂದು ಹೊಸ ಕಾರ್ ತೊಗೊಂಡ್ಬಿಟ್ರೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಗೊತ್ತಾ? ಆ ಟೈಮನ್ನು ನಾನು ಶ್ವೇತಾಗೆ ಕೊಡ್ಬೋದು. ಭಾಳ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಳಿಯಂದ್ರೆ. ನೀವು ಹೊಸ ಕಾರ್ ತೊಗೊಂಡ್ರೆ ಲೇಟಾಗಿ ಆಫೀಸ್ಗೆ ಹೋಗ್ಬಿಟ್ಟು ಬೇಗ ಮನೆಗೆ ಬರ್ಬೋದು ನೋಡಿ. ಹೌದು ಮಾವ, ಮಾರ್ಕೆಟ್ಗೆ ಹೊಸ ಕಾರ್ ಬಂದಿದೆಯಂತೆ. ಅದ್ರ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ. ಆದರೆ ನನಗೆ ನಮ್ಮ ಮನೆ EMI ತುಂಬ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ನಿಮಗೆ ಕಾರ್ ಕೊಡಿಸಿ ಅಂತ ಕೇಳಿದ್ನಲ್ಲ, ಆ ವಿಷಯ ಏನಾಯಿತು? ಮದುವೆ ಆದಾಗಲಿಂದ ನಾನು ಏನೂ ಕೇಳಿಲ್ಲ. ನಿಮ್ಮ ಮಗಳು ಹಠ ಮಾಡಿದ್ಲು ಅಂತ ಬೆಂಗಳೂರಲ್ಲಿ ಒಂದು ಸೈಟ್ ತೆಕ್ಕೊಟ್ರಿ. ಅದು ಬಿಟ್ಟರೆ ಇನ್ನೇನು ಮಾಡೇ ಇಲ್ಲ. ಕಾರ್ ಡೆಲಿವರಿ ಸಿಕ್ಕಿದ ತಕ್ಷಣ ಎಲ್ಲರೂ ಒಂದು ದೊಡ್ಡ ಟೂರ್ ಹೋಗ್ಬಿಡೋಣ, ಏನಂತೀರಾ? ಹಾಂ, ಹೋಗೋಣ. ಚೆನ್ನಾಗಿತ್ತು ಅತ್ತೆ. ಮಾವ, ನೀವು ಮುಂದಿನ ವಾರದಷ್ಟೊಳಗೆ ದುಡ್ಡು ರೆಡಿ ಮಾಡಿಕೊಂಡ್ರೆ ನಾನು ಕಾರ್ ಬುಕ್ ಮಾಡಿಬಿಡ್ತೀನಿ. ಗುಡ್ ನೈಟ್. ಅಪ್ಪ, ಅವ್ರು ಹಾಗೆ ಕೇಳಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲಮ್ಮ, ನಮಗೆ ನೀನು ಅಳಿಯಿದ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಮುಂದಿನ ತಿಂಗಳಾದರೂ ಏನಾದರೂ ಮಾಡಿ ದುಡ್ಡು ಅರೇಂಜ್ ಮಾಡಿಕೊಡ್ತೀನಿ ಅಂತ ಅಳಿಯಂದ್ರಿಗೆ ಹೇಳ್ಬಿಡಮ್ಮ. ಅಪ್ಪ, ಏನೋ ಮಾವನ ಮನೆಗೆ ಹೋಗಿದ್ದೆ, ಉಪಚಾರ ಜೋರಾ? ಬೆಂಕಿ ಬಿತ್ತು ಅವ್ರ ಉಪಚಾರಕ್ಕೆ. ಯಾಕೋ, ಏನಾಯ್ತು? ಏನೂ ಆಗಲಿಲ್ಲ ಕಣೋ, ಅದೇ ಬೇಜಾರು. ಸಾಫ್ಟ್ವೇರ್ ಅಲ್ಲಿ ಅಂದರೆ ಹೇಗೆ ಉಪಚಾರ ಮಾಡಬೇಕು, ನನ್ನ ಹೆಂಡತಿ ಅವ್ರ ಅಪ್ಪ ಅಮ್ಮ ನೋಡ್ಕೊಳ್ಳೋದು ನಾನಂತೂ ಕಾಣಲಿಲ್ಲ. ಯಾಕೆ, ನೀನೇನಾದ್ರು ಡಿಮ್ಯಾಂಡ್ ಮಾಡಿದ್ಯಾ? ಡಿಮ್ಯಾಂಡು ಏನು ಮಾಡೋದು ಅವ್ರ ಹತ್ರ? ಈ ಕಾರನ್ನು 5 ವರ್ಷದಿಂದ ಓಡ್ಸ್ ನನಗಂತೂ ರೋಸ್ ಹೋಗಿದೆ. ಅದಕ್ಕೆ ಹೊಸ ಕಾರ್ ಕೊಡ್ಸಿ ಅಂತ ಯಾವಾಗಲೂ ಪೀಠಕ್ಕೆ ಹಾಕಿದ್ದೆ. ಇವಾಗ ಅದನ್ನ ನೆನಪಿಸಿದ್ದಾಯ್ತು ಅಷ್ಟೇ. ಸರಿ, ಏನಂದ್ರು ಅವರು? ಅವ್ರ ಮುಖ ನೋಡೇ ನನಗೆ ಗೊತ್ತಾಯ್ತು, ಅವ್ರ ಕಾರಲ್ಲ ಅದ್ರ ಕವರು ನನಗೆ ಕೊಡ್ಸಲ್ಲ ಅಂತ. ಏನೋ ಸುಮಾರಾಗಿ ದುಡ್ಡಿರೋರು ಕೇಳಿದ್ದೆಲ್ಲ ಕೊಡಿಸ್ತಾರೆ ನಾನು ಅನ್ಕೊಂಡಿದ್ದೆ. ಒಳ್ಳೆ ಹುಡುಗಿನೇ ಕೊಟ್ಟಿದ್ದಾರಲ್ಲ, ಇನ್ನೇನು ಬೇಕು ನಿನಗೆ? ಏನ ಒಳ್ಳೆ ಹುಡುಗಿನ? ಡಿಗ್ರಿ ಹೇಗೆ ಪಾಸ್ ಮಾಡಿದ್ಲೋ ಆ ದೇವರಿಗೆ ಗೊತ್ತು. ಜನರಲ್ ನಾಲೆಜ್ ಹಾಳಾಗೋಗ್ಲಿ, ಬೇಸಿಕ್ ನಾಲೆಜು ಇಲ್ಲ ಕಣೋ ಅವಳಿಗೆ. ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡ್ರೆ ಅದೊಂದನ್ನು ಚೆನ್ನಾಗಿ ಮಾಡ್ತಾಳೆ ಅಷ್ಟೇ.
ಅವಳು ನೋಡಿದ್ರೆ ನಂಗೆ ವೃದ್ಧೋಗತ್ತೆ ಕಣೋ. ಮದುವೆ ಜೀವನ ಸಾಕಾಗೋಗಿದೆ. ನೋಡೋ, ಇಷ್ಟು ಬೇಗ ಹಿಂಗೆಲ್ಲ ಅನ್ಕೋಬೇಡ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ. ನೀನು ಮೊದಲು HR. ಹಲೋ ಸರ್. ಎಸ್ ಸರ್, ಶ್ಯೂರ್. ಓಕೆ ಸರ್, ಐ ವಿಲ್ ಬಿ ದೇರ್ ಆನ್ ಟೈಮ್. ಥ್ಯಾಂಕ್ ಯು. HR, ನಾಳೆ ಆಫೀಸ್ಗೆ ಹೋಗಿದ ತಕ್ಷಣ ಬಾಸನ್ ಪರ್ಸ್ನಲ್ ಆಗಿ ಮೀಟ್ ಮಾಡ್ಬೇಕಂತೆ. ಇನ್ನೇನು ಲಾಟ್ರಿ ಹೊಡಿತಲ್ಲ ನಿನಗೆ? ಐ ಡೌಟ್ ಇಟ್ ಮಗ. ಬಾಸ್ ಯಾಕೆ ಕರೆದಿರ್ಬೋದು ನನ್ನ, ಅದು ಪರ್ಸ್ನಲ್ ಆಗಿ. ನೋಡೋ, ಅವ್ರೇನು ಕರೆದಿದ್ರೋ ಗೊತ್ತಿಲ್ಲ. ಅವ್ರು ಏನೇ ಕೇಳಿದ್ರು ಇಲ್ಲ ಅಂತ ಅನ್ಬೇಡ. ಎಲ್ಲದಕ್ಕೂ ರೆಡಿಯಾಗಿರು. ಓಕೆ? ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ. ಆ ಸಾಧನೆಗೆ ಒಂದಷ್ಟು ತ್ಯಾಗಗಳು ಕೂಡ ಮಾಡಬೇಕಾಗುತ್ತೆ. ಹೀಗೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಆನ್ ಸೈಟ್ ಅಂದರೆ ಹೊರ ದೇಶದಲ್ಲಿ ಕೆಲಸ ಮಾಡೋದು, ಇದು ಕೂಡ ಒಂದು ರೀತಿ ಸಾಧನೆ. ಅಂಥ ಅವಕಾಶ ತನಗೆ ಸಿಗಲಿಲ್ಲ ಅಂತ ಬೇಸರವಾಗಿದ್ದ ಲೋಹಿತ್ಗೆ ಹೊಸ ಅವಕಾಶ ಸಿಗೋ ಹಾಗಾಗುತ್ತೆ. ಲೋಹಿತ್ ಅನ್ಕೊಂಡಿರೋದು ನಿಜ ಆಗಬೇಕಾದ್ರೆ ಅವನು ಜೀವನದಲ್ಲಿ ಅವ್ನು ಮಾಡಬೇಕಾಗಿರೋ ತ್ಯಾಗ ಆದ್ರೂ ಏನು? ಆ ತ್ಯಾಗ ಅವನ ಜೀವನನ ಬದಲಾಯಿಸುತ್ತಾ? ಮುಂದಿನ ಅವ್ನ ಲೈಫ್ ಚೇಂಜ್ ಆಗುತ್ತಾ? ಬರೀ ನೋಡಿ. ಶ್ವೇತಾ, ಶ್ವೇತಾ, ಏನ್ರಿ ಇವತ್ತು ಇಷ್ಟು ಬೇಗ ಬಂದಿದ್ದೀರಾ? ತಗೋ ಇದು. ಏನಿದು? ಓಪನ್ ಮಾಡು, ನಿನಗೆ ಗೊತ್ತಾಗತ್ತೆ. ಸೀರೆನಾ? ನಿನಗೆ ಅಂತಾನೆ ತಂದಿರೋದು. ಇವತ್ತು ನಮ್ಮ ಬಾಸ್ ಮನೇಲಿ ಪಾರ್ಟಿ ಇದೆ, ಹೋಗ್ಬೇಕು. ಬೇಗ ರೆಡಿ ಆಗು. ಅಲ್ಲ ರೀ, ಅದು ಅಲ್ಲ ಅಲ್ಲ ಅಂತ ಹಾಗೆ ನಿಂತಿದ್ಯಲ್ಲ. ಬೇಗ ಹೋಗಿ ರೆಡಿ ಆಗು. ಬಾಸ್ ಮನೆ ಪಾರ್ಟಿಗೆ ನಾವೇ ಲೇಟ್ ಆಗೋರೆ ಚೆನ್ನಾಗಿರತ್ತಾ? ನೋಡಲಿ, ಬಾ ನೀನು, ನಾನು ಹೇಳ್ತೀನಿ, ಬಾ. ರೀ, ಯಾರೋ ಬಾಗಿಲು ಶಬ್ದ ಮಾಡ್ತಾ ಇದ್ದಾರೆ. ಯಾರದು ಗೊತ್ತಿಲ್ಲ, ಯಾರೋ ಇಷ್ಟೊತ್ತಲ್ಲಿ ಬಂದವ್ರೆ. ಶ್ವೇತಾ, 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 ಅಳಿಂದ್ರೆ ಅಲ್ಲಮ್ಮ? ಎಲ್ಲಿ ಅಳಿಯಂದ್ರು? ಯಾಕಮ್ಮ ಸುಸ್ತಾಗಿದ್ಯಾ? ಅಮ್ಮ, ಏನಾಯ್ತಮ್ಮ? ಮಾತಾಡಿ ಮಗ. ಅಮ್ಮ, ಅದು ಅಲ್ಲಿ ಕರ್ಕೊಂಡ್ ಬರ್ ನೋಡಿ. ಶ್ವೇತಾ, ಬಾ ಮಗಳೇ, ಏನಾಯ್ತವ? ಅಯ್ಯೋ, ಸರ್, ಏನು ಸರ್ ವಿಷಯ? ಮೊದಲು ನಿಮ್ಮ ಮಗಳನ್ನ ಕರೀರಿ, ಹೇಳ್ತೀವಿ. ಅಲ್ಲ ಸರ್, ದಿಢೀರಂತ ಬಂದು ನನ್ನ ಮಗಳು ಕರೀರಿ ಅಂದರೆ ಏನರ್ಥ ಸರ್? ಹೇಳಿ. ಅಮ್ಮ. ಶ್ವೇತಾ, ಏನಾಯ್ತಮ್ಮ? ಯಾಕೆ ಹಾಗೆ ಬಂದೆ ರಾತ್ರಿ? ಮಿಸ್ಟರ್ ಶ್ವೇತಾ ಲೋಹಿತ್, ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ವಿ. ಸರ್, ನನ್ನ ಮಗಳು ಏನು ತಪ್ಪು ಮಾಡಿದ್ದಾಳೆ ಅರೆಸ್ಟ್ ಮಾಡೋದಕ್ಕೆ? ನಿನ್ನೆ ರಾತ್ರಿ ನಿಮ್ಮ ಮಗಳು ಇವಳು ಗಂಡನ ಬಾಸ್ನ ಕೊಲೆ ಮಾಡಿ ನಿಮ್ಮನೆಗೆ ಬಂದು ಬಚ್ಚಿಟ್ಕೊಂಡಿದ್ದಾಳೆ. ಸೊ ಆ ಕಾರಣಕ್ಕೋಸ್ಕರ ಇವ್ರನ್ನ ಅರೆಸ್ಟ್ ಮಾಡ್ತಿದ್ವಿ. ಶ್ರೀ ಶಶಿ, ಹೇಳ್ಕೊಂಬರ್ರಿ. ಸಾಧ್ಯ ಇಲ್ಲ ಸರ್. ಮಗಳೇ, ಮಗಳೇ. ಹೇಳಿ ಶ್ವೇತಾ ಅವರೇ, ಯಾಕೆ ನಿಮ್ಮ ಗಂಡನ ಬಾಸನ್ ಕೊಲೆ ಮಾಡಿದ್ರಿ? ನೋಡಿ, ನೀವು ನಿನ್ನೆ ರಾತ್ರಿ ಫಾರ್ಮ್ ಹೌಸ್ಗೆ ಹೋಗಿದ್ದು ನೀವು ಮತ್ತು ನಿಮ್ಮ ಗಂಡ ಮತ್ತು ಅವರು ಅಂದರೆ ಅರವಿಂದ್ 3 ಜನ ಸೇರಿಕೊಂಡು ಕಂಠಪೂರ್ತಿ ಕುಡಿದಿದ್ದು ಎಲ್ಲ ನಮಗೆ ಚೆನ್ನಾಗಿ ಗೊತ್ತು. ಹೇಳಿ ಶ್ವೇತಾ ಅವರೇ, ಅಲ್ಲಿ ಏನು ನಡೀತು ಅಂತ ಎಲ್ಲನೂ ನೆನಪು ಮಾಡಿಕೊಂಡು ನಮ್ಮ ಮುಂದೆ ಹೇಳಿ. ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಗಿಫ್ಟ್. ಪ್ಲೀಸ್ ಬಿ ಸೀಟೆಡ್. ಸರ್, ಬೈ ದ ವೇ, ಶಿ ಇಸ್ ಮೈ ವೈಫ್ ಶ್ವೇತಾ. ಹಾಯ್. ನಮಸ್ಕಾರ ಸರ್. ಓ, ಶ್ವೇತಾ, ನಿಮ್ಮ ಹೆಸರು ಕೂಡ ನಿಮ್ಮಷ್ಟೇ ಬ್ಯೂಟಿಫುಲ್ ಆಗಿದೆ. ಲೋಹಿತ್, ಕ್ಯಾರಿ ಆನ್. ಶೋರ್ ಸರ್, ನನಗೇನೋ ಅಭ್ಯಾಸ ಇದೆ, ಆದರೆ ಶ್ವೇತಾ ಕುಡಿಯಲ್ಲ. ಸಾರಿ, ಒಂದು ನಿಮಿಷ.
ಲೋಹಿತ್, ಪಾರ್ಟಿ ಅಂದೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಮೋಸ್ಟ್ಲಿ ಎಲ್ಲರೂ ಇನ್ನೂ ಬರ್ತಾ ಇರಬೇಕು, ನಾವೇ ಬೇಗ ಬಂದಿರಬೇಕು. ಅವರೆಲ್ಲರೂ ಬರ್ತಾರೆ, ಯು ಡೋಂಟ್ ವರಿ. ಶ್ವೇತಾ, ಸ್ಪೆಷಲ್ ಜ್ಯೂಸ್ ಫಾರ್ ಯು. ಅಯ್ಯೋ ಬೇಡ ಸರ್, ಪರವಾಗಿಲ್ಲ. ಪರವಾಗಿಲ್ಲ, ತಗೊಳ್ಳಿ. ಶ್ವೇತಾ ತಗೋ. ಥ್ಯಾಂಕ್ ಯು. ರೋಹಿತ್, ಲೋಹಿತ್, ರೋಹಿತ್, ಏನಂತೆ ನಿಮ್ಮ ವೈಫ್ಗೆ? ಸರ್ ಅದು ವಾಶ್ರೂಮ್. ಶ್ವೇತಾ, ಮೇಲಿದೆ, ಹೋಗ್ಬೋದು. ಥ್ಯಾಂಕ್ ಯು. ಹಾಸಿಗೆ ಮೇಲೆ ಬಿದ್ದಿದ್ದೆ. ಆಮೇಲೆ ಯಾರೋ ನನ್ನ ಬೆಡ್ ಮುಟ್ದಂಗಾಯ್ತು. ಕತ್ತಲಲ್ಲೇ ಇಷ್ಟು ಸೂಪರ್ ಆಗಿ ಕಾಣ್ತಾ ಇದೆಯಾ? ಇನ್ನು ಬೆಳಕಲ್ಲಿ ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತೀನಿ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡು. ಬಿಡಿ ನನ್ನ, ಬಿಡಿ ನನ್ನ. ಸೈಲೆಂಟ್ ಸೈಲೆಂಟ್, ಕೂಗಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ. ಸೈಲೆಂಟ್. ಬಿಡಿ ನನ್ನ. ಎಲ್ಲಿಗೆ ಹೋಗ್ತೀಯ ನೀನು? ಹೇಳ್ತಾ ಇದ್ದೀನಿ ತಾನೆ, ಹೇಳ್ತಾ ಇದ್ದೀನಿ ತಾನೆ ನಿನ್ಗೆ. ಬಿಡಿ ನನ್ನ, ನಾನು ಹೋಗ್ಬೇಕು. ಬಿಡಿ ನನ್ನ. ಸೈಲೆಂಟ್ ಸೈಲೆಂಟ್. ಬಿಡಿ ನನ್ನ. ಸಮಾಧಾನ ಮಾಡ್ಕೊಳ್ಳಿ. ಅದು ಸರಿ, ಇದೆಲ್ಲ ನಡೆಯುವಾಗ ನಿಮ್ಮ ಗಂಡ ಎಲ್ಲಿದ್ದ? ನಾನು ಗಾಬರಿಲಿ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಅವ್ರು ಕುಡಿದು ಅಲ್ಲೇ ಮಲಗಿದ್ರು ಅನ್ಸುತ್ತೆ. ನಾನು ಸರಿಯಾಗಿ ಗಮನಿಸ್ಲಿಲ್ಲ ಸರ್. ಅವನು ನನ್ನ ಮೇಲೆ ಬಲಾತ್ಕಾರ ಮಾಡೋಕ್ಕೆ ಟ್ರೈ ಮಾಡ್ದ ಸರ್. ಹೇಳಿ ಮಿಸ್ಟರ್ ಲೋಹಿತ್, ನಿಮ್ಮ ಹೆಂಡ್ತಿನ ಯಾಕೆ ನೀವು ನಿಮ್ಮ ಬಾಸ್ ಮನೆ ಕರ್ಕೊಂಡು ಹೋದ್ರಿ? ಸರ್, ಅವತ್ತು ಅವ್ರ ಮನೇಲಿ ಪಾರ್ಟಿ ಅರೇಂಜ್ ಮಾಡಿದ್ರು. ಅವತ್ತು ಅವ್ರ ಮನೆಯಲ್ಲಿ ಯಾವ ಪಾರ್ಟಿನೂ ಅರೇಂಜ್ ಮಾಡಿರಲಿಲ್ಲ. ನೀವು ನಿಮ್ಮ ಹೆಂಡತಿನ ಮುಂದೆ ಬಿಟ್ಟು ಅವನನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಅರವಿಂದ್ ಹತ್ರ ಇರೋ ದುಡ್ಡನ್ನ ಹೊಡೆಯೋದಕ್ಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ರಿ ಅಲ್ವಾ? ಸರ್, ನೀವು ಏನೇನೋ ಮಾತಾಡ್ತಾ ಇದ್ದೀರಾ, ನನಗದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಅದೇನಾಯಿತು ಅಂದರೆ, ಏನೋ ವಿಷಯ ಮಾತಾಡಬೇಕು ಅಂತ ಇಲ್ಲಿ ಕರ್ಕೊಂಬಂದ್ರಿ. ಹೇಳಿ ಸರ್, ಏನು ವಿಷಯ? ಹಾಂ, ಈ ಸಲ US ಗೆ ನೀನು ಹೋಗ್ಬೇಕಾಗಿತ್ತು. ಆದರೆ ನಿನ್ನ ಬದಲು ಸೀಮನ್ ಸೆಲೆಕ್ಟ್ ಮಾಡಿದೆ. ಅದರಿಂದ ನಿನಗೆ ಬೇಜಾರಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ವಿಲ್ ಗಿವ್ ಫೈನಲ್ ಚಾನ್ಸ್ ಫಾರ್ ಯು. ಒಂದು ಲೆಟರ್ಗೆ ನೀನು ಸೈನ್ ಮಾಡಿದ್ರೆ ಸೀಮಾ ಹೋಗೋದು ಕ್ಯಾನ್ಸಲ್ ಆಗುತ್ತೆ. ಆ ಜಾಗದಲ್ಲಿ ನೀನು ಹೋಗ್ತೀಯ.
ಸರ್ ಏನು ಹೇಳ್ತಾ ಇದ್ದೀರಾ? ನಿಜವಾಗ್ಲೂನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋ 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 ನೋ, ಡೋಂಟ್ ಗೆಟ್ ಎಕ್ಸೈಟೆಡ್. ನಾನು ಸೈನ್ ಮಾಡಬೇಕು ಅಂತಂದರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಹೆಲ್ಪಾ? ನಿಮಗೆ ನಾನೇನು ಮಾಡೋಕ್ಕಾಗತ್ತೆ ಸರ್? ಆಗುತ್ತೆ, ಖಂಡಿತ ನಿನ್ನ ಕಡೆಯಿಂದ ಆಗುತ್ತೆ. ರೀಸೆಂಟಾಗಿ ನಿನ್ನ ಹೆಂಡತಿ ನೀನು ನುಡಿಕೊಂಡು ನಮ್ಮ ಆಫೀಸಿಗೆ ಬಂದಿದ್ದು. ನಾನು ಅವ್ರನ್ನ ನೋಡಿದೆ. ಅವ್ರನ್ನ ನೋಡಿದಾಗಿಂದ ನನ್ನ ತಲೆನೇ ಕೆಟ್ಟೋಗಿದೆ. ಇಟ್ ಈಸ್ ಸೋ ಬ್ಯೂಟಿಫುಲ್. ಐ ಆಮ್ ಸಾರಿ ಲೋಹಿತ್. ಸರ್ ಏನು ಹೇಳ್ತಾ ಇದ್ದೀರಾ? ಐ ಆಮ್ ಸ್ಟ್ರೈಟ್ ಫಾರ್ವರ್ಡ್. ಆ ಪೇಪರ್ಗೆ ಸೈನ್ ಬಿದ್ದು ನೀನು US ಹೋಗ್ಬೇಕು ಅಂತಂದರೆ ನಿನ್ನ ಹೆಂಡತಿ, ಹೇ ಲೋಹಿತ್, ಇಟ್ಸ್ ಆಲ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಿನಗೆ ಫಾರಿನ್ ಟ್ರಿಪ್ ಬೇಕು, ಅದು ನಿನ್ನ ಪ್ರೊಫೈಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಲೋಹಿತ್, ನನಗೆ ನಿಮ್ಮ ಹೆಂಡತಿ ಬೇಕು. ಚಾಯ್ಸ್ ಇಸ್ ಯುವರ್ಸ್. ಈ ವಿಷಯ ಏನಾದರೂ ಹೊರಗಡೆ ಗೊತ್ತಾದರೆ ನಿನ್ನ ಫಾರಿನ್ ಟ್ರಿಪ್ಪು ಕೈ ಜಾರಿ ಹೋಗುತ್ತೆ, ಕೆಲಸನೂ ಕೈ ಜಾರಿ ಹೋಗುತ್ತೆ, ಗ್ಯಾರಂಟಿ. ಈಗಿರೋ ಪರಿಸ್ಥಿತಿಲಿ ನಿನಗೆ ಬೇರೆ ಕಡೆ ಕೆಲಸ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ನಿನಗೆ ಹೆದರ್ಸ್ತಾನೂ ಇಲ್ಲ, ಬೆದರ್ಸ್ತಾನೂ ಇಲ್ಲ. ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ಟೇಕ್ ಯುವರ್ ಓನ್ ಟೈಮ್, ಯೋಚನೆ ಮಾಡ. ಇಷ್ಟೇ ಸರ್ ನಡೆದಿದ್ದು. ಇಷ್ಟೇ ಆಗಿದ್ರೆ ನೀನು ನಿನ್ನ ಹೆಂಡತಿ ಯಾಕೆ ಅವನ ಮನೆಗೆ ಹೋಗ್ತಿದ್ರಿ? ನೋಡೋ, ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಮಾತಲ್ಲಿ ನಮ್ಮ ಮುಂದೆ ನಿಜ ಒಪ್ಕೊಂಡ್ರೆ ನಿನಗೆ ಒಳ್ಳೆಯದು. ಸರ್ ಫಾರಿನ್ ಟೂರ್ ಮಿಸ್ ಆಯ್ತಲ್ಲ ಅಂತ ತುಂಬ ಫ್ರಸ್ಟ್ರೇಟ್ ಆಗಿದ್ದೆ. ಅದ್ರ ಜೊತೆ ನನಗಿಂತ ಚಿಕ್ಕವಳು ಸರ್ ನನ್ನ ಜೂನಿಯರನ್ನು ಕಳ್ಸೋದಕ್ಕೆ ರೆಡಿಯಾಗಿದ್ದರು. ಅದು ನನಗೆ ಇನ್ನೂ ಕೋಪ ಬಂತು. ಬಟ್ ಅದೇ ಆಪರ್ಚುನಿಟಿ ನನಗೆ ವಾಪಸ್ ಸಿಗ್ತಾ ಇದೆ ಅಂತ ಗೊತ್ತಾದಾಗ ಹೇಗಾದರೂ ಮಾಡಿ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡೆ. ಅದು ಅಲ್ಲದೆ ನನ್ನ ಹೆಂಡತಿ ಮೇಲೆ ನನಗೆ ಸ್ವಲ್ಪ ಅಸಮಾಧಾನವೂ ಇತ್ತು. ಅದಕ್ಕೆ ನಿನ್ನ ಹೆಂಡತಿನೇ ನಿನ್ನ ಬಾಸ್ಗೆ ತಲೆ ಹಿಡಿಯೋದಕ್ಕೆ ರೆಡಿ ಆಗಿಬಿಟ್ಯಾ? ನಾಚಿಕೆ ಆಗೋದಿಲ್ವ ನಿನಗೆ? ಜ್ಯೂಸ್ ಜೊತೆ ಟ್ಯಾಬ್ಲೆಟ್ ಹಾಕಿದ್ರೆ ಗೊತ್ತಾಗಲ್ಲ ಅಂತ ಬಾಸೇ ಹೇಳಿದ್ದು ಸರ್. ಆಪರ್ಚುನಿಟಿ ಸಿಕ್ಕಿದೆ ಅನ್ನೋ ಖುಷಿನಲ್ಲಿ ಒಂದು ಗಳಿಗೆ ಎಲ್ಲನೂ ಮರೆತು ದೊಡ್ಡ ತಪ್ಪು ಮಾಡಿಬಿಟ್ಟೆ ಸರ್. ಈಗ ತಪ್ಪಿಗೆ ತಕ್ಕ ಶಿಕ್ಷೆನೇ ಅನುಭವಿಸುವಂತೆ ಹೇಳ್ಕೊಂಡೋಗ್ರಿ ಇವನನ್ನ. ಸರ್ ಸರ್ ಬೇಡ ಸರ್. ಸರ್ ಅಲ್ಲ ಸರ್. ಸರ್ ಅವರಿಬ್ಬರು ಇವತ್ತೇ ಕೋರ್ಟು ಪ್ರೊಡ್ಯೂಸ್ ಮಾಡ್ಬೇಕ್ರಿ. ಸರ್ ಅದಕ್ಕೂ ಮೊದಲು ಒಂದ್ಸಲ ನೀವು ಈ CCTV ಫುಟೇಜ್ ನೋಡಬೇಕು ಸರ್. ಅವತ್ತು ಅರವಿಂದ್ ಫಾರ್ಮ್ ಹೌಸ್ನ ಹೊರಗಿನ CCTV ಫುಟೇಜ್ ಸರ್ ಇದು. ಎಸ್ ಸರ್, ಚಾರ್ಜ್ ಶೀಟ್ ಫೈಲ್ ಮಾಡೋಕ್ಕೂ ಮುಂಚೆ ಎಲ್ಲ ಆ್ಯಂಗಲ್ಲು ಕವರ್ ಮಾಡೋಣ ಅಂತ ಇದನ್ನು ತರಿಸಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಇನ್ಯಾಕ್ರಿ ತಡ, ಕರ್ಸ್ರಿ ಆ ಚೀಫ್ ಗೆಸ್ಟ್ ಅನ್ನ. ಎಸ್ ಸರ್. ಸರ್ ನನ್ನ ಇಲ್ಲಿ ಯಾಕೆ ಕರೆಸಿದ್ದೀರಾ ಅಂತ ಕೇಳ್ಬೋದಾ? ಇಲ್ಲ, ಆದರೆ ತಾವ್ಯಾಕೆ ಅರವಿಂದನ್ ಕೊಲೆ ಮಾಡಿದ್ರಿ ಅಂತ ನಾವು ಕೇಳ್ಬೋದು. ಜಾಸ್ತಿ ನಾಟಕ ಆಡಬೇಡಿ.
ನೀವು ಅವತ್ತು ಅರವಿಂದ್ ಅವ್ರ ಫಾರ್ಮ್ ಹೌಸ್ ಒಳಗೆ ಹೋಗಿದ್ದು CCTV ನಲ್ಲಿ ರೆಕಾರ್ಡ್ ಆಗಿದೆ ನೋಡಿ. ನೀವೇ ನಿಜ ಒಪ್ಕೊಂಡ್ರೆ ನಿಮಗೇ ಒಳ್ಳೆಯದು. ಅನ್ಯಾಯವಾಗಿ ಜೈಲ್ ಕಂಬಿ ಒಳಗಿದಾರಲ್ಲ ಶ್ವೇತಾ, ಅವ್ರಿಗೂ ಒಳ್ಳೆಯದು. ಸರ್ ಹೇಳ್ತೀನಿ ನನಗೋಸ್ಕರ ಹೇಳ್ದೇ ಇದ್ರು ಏನೋ ತಪ್ಪು ಮಾಡಿದೆ ಶಿಕ್ಷೆ ಅನುಭವಿಸ್ತಾರೋ ಶ್ವೇತಂಗೋಸ್ಕರ ಆದರೂ ಹೇಳ್ತೀನಿ. ಸಿರಿ, ಎಸ್ ಮೇಡಮ್. ನಾನು ಹೇಳಿದ ಫೈಲ್ ರೆಡಿ ಇದೆಯಾ? ಹಾಂ ಮೇಡಮ್, ರೆಡಿ ಇದೆ. ಥ್ಯಾಂಕ್ ಯು. ಸಿರಿ. ಎಸ್ ಮ್ಯಾಮ್. ಬಾಸ್ ಹೊರಗಡೆ ನಿಂತಿದ್ದಾರೆ, ಏನು ಬೇಕು ಅಂತ ಕೇಳಿ. ಓಕೆ ಮ್ಯಾಮ್. 2 ದಿನ ಬಿಟ್ಟು ನಾನು ಬಾಸ್ ಕ್ಯಾಬಿನ್ಗೆ ಹೋದೆ. ಆಗ ಲೋಹಿತ್ ಅವ್ರ ಜೊತೆ ಬಾಸ್ ಮಾತಾಡ್ತಿದ್ರು. ಲೋಹಿತ್ ಏನು ಮಾತಾಡ್ತಿದ್ರು ನಿಮ್ಮ ಬಾಸ್ ಜೊತೆ? ಮೋಸ್ಟ್ಲಿ ತನ್ನ ಹೆಂಡತಿನ ಅವರು ಬಾಸ್ ಮನೆಗೆ ಕರ್ಕೊಂಡು ಬರೋದಕ್ಕೆ ಒಪ್ಪಿದ್ರು ಅನಿಸುತ್ತೆ. ಇವತ್ತು ಸಂಜೆನೇ ಕರ್ಕೊಂಡು ಬಾ ಅಂತ ಬಾಸ್ ಲೋಹಿತಿಗೆ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ವೆರಿ ಗುಡ್ ಲೋಹಿತ್, ನೀನು ತುಂಬ ಫಾಸ್ಟ್ ಆಗಿದೆಯಾ. ಇಂಥ ಆಪರ್ಚುನಿಟಿನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನಿನ್ನ ಹೆಂಡತಿ ನೋಡಿ ಕಲಿಬೇಕು. ಇವತ್ತು ಸಂಜೆ ನಿನ್ನ ಹೆಂಡತಿನ ಫಾರ್ಮ್ ಹೌಸ್ ಕರ್ಕೊಂಬ. ನನಗೆ ಏನೇನು ಬೇಕೋ ಎಲ್ಲ ನಾನು ವ್ಯವಸ್ಥೆ ಮಾಡ್ಕೋತೀನಿ. ನಿನ್ನ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಅಲ್ಲಿ ನೀನೇ ಇದೆಯಾ ಅಂತ ಹೇಳಿದ್ರು ಅವಳು ಈಸಿಯಾಗಿ ನಂಬಿಡ್ತಾಳೆ. ರಾಸ್ಕಲ್, ಇಷ್ಟು ದಿನ ನನ್ನ ಬಳಸ್ಕೊಂಡು ಈಗ ಲೋಹಿತ್ ಹೆಂಡತಿ ಮೇಲೆ ಕಣ್ಣಾಕಿದ್ಯಾ? ಸೀಮಾ, ಇದೆಲ್ಲ ತುಂಬ ಮಾಮೂಲಿ. ನೋಡು, ನೀನು ನನಗೆ ಸಿಕ್ತೆ. ನಿನಗೆ ನಾನು ಆಪರ್ಚುನಿಟಿ ಕೊಡ್ತೀನಿ ಅಂತ ಹೇಳಿದ್ಮೇಲೆ ತಾನೆ ನೀನು ಇದೆಲ್ಲ ಒಪ್ಕೊಂಡಿದ್ದು. ಆದರೆ ರೋಹಿತ್ ಹೆಂಡ್ತಿನ ನೋಡ್ದಾಗಿಂದ ನನ್ನ ತಲೆನೇ ಕೆಟ್ಟೋಗ್ಬಿಟ್ಟಿದೆ. ನೋಡು, ಈ ಸಲ ಹೋಗಿ ಬರಲಿ. ನೆಕ್ಸ್ಟ್ ಆಪರ್ಚುನಿಟಿ ಖಂಡಿತ ನಿಮಗೆ ಕೊಡ್ತೀನಿ. ಅಲ್ಲಿ ತನಕ ನನಗೆ ಬೇಕು ಅಂದಾಗ. ಇಡಿಯಟ್, ಏನ್ ಅನ್ಕೊಂಡಿದ್ಯಾ ನನ್ನ? ಯಾವುದೋ ಒಂದು ಕ್ಷಣದಲ್ಲಿ ಮೈ ಮರೆತು ನೀನ್ ತೋರಿಸಿದ ಆಸೆಗೆ ನಾನು ಮೋಸ ಹೋದೆ. ನೋಡು, ನೀನೇನಾದ್ರೂ ಲೋಹಿತ್ ವೈಫ್ ವಿಚಾರಕ್ಕೆ ಹೋದ್ರೆ ನಿನ್ ಮಾನ ಹರಾಜಾಗ್ತೀನಿ, ಹುಷಾರ್. ನಿನ್ನಂಥ ಹುಡುಗಿರ್ನ ನಾನು ತುಂಬ ಜನ ನೋಡಿದ್ದೀನಿ. ನಿನ್ನ CD ನನ್ನ ಹತ್ರ ಇದೆ. ಅದನ್ನು ಹೊರಗೆ ಬಿಟ್ಟರೆ ಯಾರು ಮರ್ಯಾದೆ ಹೋಗುತ್ತೆ ಅಂತ ನೀನೇ ಯೋಚನೆ ಮಾಡು. ಆಮೇಲೆ ನೀವು ನಿಮ್ಮ ಬಾಸ್ ಮನೆಗೆ ಹೋದ್ರಿ ಅಲ್ವಾ? ಹೌದು ಸರ್. ಆದರೆ ಅವತ್ತಲ್ಲಿ ಏನಾಯಿತು ಅಂದರೆ, ಸೀಮಾ, ನೀನೇನಿಲ್ಲಿ? ನನ್ನ ಫಾರಿನಿಗೆ ಕಳಿಸ್ತೀನಿ, ನಿನಗೆ ಪ್ರಮೋಷನ್ ಕೊಡ್ತೀನಿ ಅಂತ ನನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡೆ. ಈಗ ಅದೇ ಹತ್ರ ಬಳಸ್ಕೊಂಡು ಆ ಲೋಹಿತ್ ಹೆಂಡತಿ ಮಾನದ ಜೊತೆಗೂ ಆಟ ಆಡೋಕೆ ನೋಡ್ತಿದ್ಯಾ? ಸೀಮಾ, ನಾನು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಇನ್ಫ್ಲುಯೆನ್ಸ್ ಕೂಡ ನಿನಗೆ ಗೊತ್ತಿರಬೇಕಲ್ಲ. ನಿನಗೇನು ಬೇಕೋ ಅದನ್ನು ನಾನು ಕ್ರಿಯೇಟ್ ಮಾಡಿ ಕೊಡ್ತೀನಿ. ಅದೇ ಥರ ನಿಮ್ಮ ಹತ್ರ ಏನಿದೆಯೋ ಅದನ್ನು ನಾನು ಪಡ್ಕೋತೀನಿ. ಹುಲಿ ಬಾಯಿ ಹತ್ರ ಜಿಂಕೆ ಬಂದರೆ ಹುಲಿ ಬಿಡುತ್ತಾ? ಕಮಾನ್ ಬೇಬಿ, ಕಮಾನ್. ಏಯ್, ಎಷ್ಟು ಜನ ಹುಡುಗಿಯರು ಭಾಳ ಹಾಳು ಮಾಡಿದ್ದಾನೋ ಏನೋ ಗೊತ್ತಿಲ್ಲ ಸರ್.
ಅಂಥವ್ರು ಬದುಕಿರಬಾರ್ದು ಅಂತ ನಾನೇ ಅವನ್ನ ಸಾಯಿಸ್ಬಿಟ್ಟೆ ಸರ್. ನಿನ್ನ ಉದ್ದೇಶ ಒಳ್ಳೆಯದೇ ಇರ್ಬೋದು, ಆದರೆ ಅದು ಕಾನೂನಿನ ಪ್ರಕಾರ ಅಪರಾಧ. ರೀ ಮಂಜುಳಾ, ಕರ್ಕೊಂಡೋಗಿ ಇವ್ರನ್ನ. ಶ್ವೇತಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಲೈಫಲ್ಲಿ ಸಿಗೋ ಆಪರ್ಚುನಿಟಿನ ಬಳಸ್ಕೊಂಡು ತುಂಬ ಮುಂದೆ ಹೋಗಬೇಕು ಅನ್ನೋ ಆಸೆನಲ್ಲಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನಗೆ ಗೊತ್ತು ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ. ಆದರೂ ದಯವಿಟ್ಟು ನನಗೊಂದೇ ಒಂದು ಅವಕಾಶ ಕೊಡ್ತೀಯಾ? ನನ್ನ ತಪ್ಪನ್ನೆಲ್ಲ ನಾನು ತಿದ್ಕೋತೀನಿ. ಇನ್ಮೇಲೆ ನಾನು ನೀನು ಇಬ್ಬರೇ ನಗ್ನಗ್ತಾ ಖುಷಿಯಾಗಿ ಬಾಳೋಣ. ಕನಸು ಅಂದರೆ ನಿದ್ದೆ ಮಾಡುವಾಗ ಬರೋದಲ್ಲ, ನಿದ್ದೆ ಮಾಡೋದಕ್ಕೆ ಬಿಡದೆ ಇರೋದು. ಈ ಮಾತುಗಳನ್ನ ಹೇಳಿರೋದು ನಮ್ಮೆಲ್ಲರ ಪ್ರೀತಿಯ APJ ಅಬ್ದುಲ್ ಕಲಾಂ ಅವರು. ಅವ್ರ ಮಾತಿನ ಅರ್ಥ ಬಹಳ ಸಿಂಪಲ್. ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗಬೇಕಾದ್ರೆ ಶಾರ್ಟ್ ಕಟ್ಸ್ಗಳನ್ನ ಹುಡುಕ್ಬಾರ್ದು ಅಂತ. ಆದರೆ ಇಲ್ಲಿ ಲೋಹಿತ್ ಮತ್ತು ಸೀಮಾ ಮಾಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ತಪ್ಪು ಮಾಡ್ತಾನೆ ಇರ್ತಾರೆ. ಅರವಿಂದ್ ಕೂಡ ತನ್ನ ಕೆಟ್ಟ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಹೋದ. ಇನ್ನು ಸೀಮಾ ತಾನು ಮೋಸ ಹೋದೆ ಅನ್ನೋ ರೋಷಕ್ಕೆ ಕೊಲೆಗಾರ್ತಿ ಆದ. ಇನ್ನು ಲೋಹಿತ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ಶ್ವೇತಾ ಜೊತೆ ಸುಖವಾಗಿ ಬದುಕ್ತಿದ್ದಾನೆ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಅತಿ ಆಸೆ ಗತಿ ಕೇಳು. ನಿದ್ರೆಯಲ್ಲೂ ಎಚ್ಚರವಿರಿಸುತ್ತೆ. ಕ್ರೈಮ್ ಟಾಕೀಸ್. ನಮಸ್ಕಾರ. ಟಾಕೀಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್.